ಕುವೆಂಪುವನ್ನು ಅನೇಕರು ಅನೇಕ ರೀತಿ ಕಂಡಿದ್ದಾರೆ. ಕವಿಯಾಗಿ, ದಾರ್ಶನಿಕನಾಗಿ, ಕಾದಂಬರಿಕಾರನಾಗಿ, ಗುರುವಾಗಿ. ಇವರೆಲ್ಲ ತಾವು ಕುವೆಂಪುರವರನ್ನು ಚಿತ್ರಿಸುವ ಸಂದರ್ಭದಲ್ಲಿ ನಾನು ಅಣ್ಣನ ನೆನಪುಗಳನ್ನು ಹೇಳುವುದು ನನಗೆ ತುಂಬ ಮುಜುಗರದ ಸಂಗತಿ. ಏಕೆಂದರೆ ಬೇರೆಲ್ಲರೂ ಕುವೆಂಪುರವರ ಕಾವ್ಯಗಳಿಂದಲೋ ಅವರ ಕಾದಂಬರಿಗಳಿಂದಲೋ ಅವರ ಧೀಮಂತ ವ್ಯಕ್ತಿತ್ವದಿಂದಲೋ ಅವರ ವೈಚಾರಿಕತೆಯಿಂದಲೋ ಆಕರ್ಷಿತರಾಗಿ ಕುವೆಂಪುರವರ ಪರಿಚಯ ಮಾಡಿಕೊಂಡವರು. ಎಂದರೆ ಕುವೆಂಪು ಪರಿಚಯ ಮಾಡಿಕೊಳ್ಳುವ ಮೊದಲೇ ಅವರ ಬಗ್ಗೆ ಒಂದು ಪೂರ್ವಾಭಿಪ್ರಾಯ ಇದ್ದವರು. ನನಗಾದರೋ ನಾನು ಕಣ್ಣು ಬಿಟ್ಟಾಗ ಕಂಡಿದ್ದೆ ನಮ್ಮಮ್ಮ ಅಣ್ಣನನ್ನು. ನನಗೆ ಆಗ ಅವರು ಕವಿಯೂ ಅಲ್ಲ, ದಾರ್ಶನಿಕರೂ ಅಲ್ಲ. ಅವರಿಬ್ಬರೇ ಎಲ್ಲ. ಗಾಳಿ, ಬೆಳಕು, ಮಳೆ, ಬಿಸಿಲುಗಳ ಲೋಕ ಅಣ್ಣ ಅಮ್ಮನ ವಿಸ್ತರಣೆಯಾಗಿ